ಇವತ್ತು ನಾವು ಕ್ರೋಶಾದ ಬೇಸಿಕ್ ಒಂದು ನಾಟ್ ಹಾಕೋದು ಹಾಗೆ ಜಡೆ ಹೇಗೆ ಎಣ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾನು ಒಂದು ದಪ್ಪ ಉಲ್ಲನ್ನು ತೊಗೊಂಡಿದ್ದೀನಿ. ಇದು ಉಲ್ಲನ್ನು ತೊಗೊಂಡಿದ್ದೀನಿ. ಇದರಲ್ಲಿ ನಾವು ಹೇಗೆ ನಾಟ್ ಹಾಕ್ಕೊಳ್ಳೋದು ಅಂತ ಫಸ್ಟ್ ಕಲ್ತ್ಕೊಳ್ಳೋಣ. ಫಸ್ಟ್ ನಾನು ಬರೀ ಕೈಯಲ್ಲಿ ಹಾಕೋದು ತೋರಿಸ್ಕೊಡ್ತೀನಿ, ಆಮೇಲೆ ಕ್ರೋಶಾದಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಇದು ತುಂಬ ಬೇಸಿಕ್. ಕ್ರೋಶ ಹಾಕೋಕ್ಕೆ, ಸೀರೆಲಿ ಮ್ಯಾಟ್ ಎಣಿಯೋದಕ್ಕೆ, ಥ್ರೆಡ್ಸಲ್ಲಿ ವರ್ಕ್ ಮಾಡೋದಕ್ಕೆ ಇದು ತುಂಬ ಬೇಸಿಕ್. ಹಾಗಾಗಿ ಇದು ಬೇಕೇ ಬೇಕು. ಯಾರು ಕಲಿಯೋಕ್ಕೆ ತುಂಬ ಇಷ್ಟ ಇದೆ, ಯಾರಿಗೆ ಕ್ರೋಶ ಹಾಕೋಕ್ಕೆ ಬರಲ್ಲ, ಉಲ್ಲನ್ಸ್ ಐಟಮ್ಸ್ ಏನೂ ಹಾಕೋಕ್ಕೆ ಬರಲ್ಲ, ಅವ್ರಿಗೆ ಹಾಕಬೇಕು ಅಂತ ಆಸೆ ಇದ್ದರೆ ಖಂಡಿತ ಈ ವಿಡಿಯೋನ ನೋಡಿ ಕಲ್ತ್ಕೊಳ್ಳಿ. ಒಂದು ಬೇಸಿಕ್ ನಾಟ್ ಹೇಗೆ ಹಾಕ್ಕೊಳ್ಳೋದಪ್ಪ ಅಂದರೆ ನೋಡಿ. ಫ್ರಂಟಲ್ಲಿ ಕ್ರಾಸ್ ತೊಗೊಳ್ಳಿ. ಫಸ್ಟ್ ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಸುತ್ಕೊಳ್ಳಿ, ಫ್ರಂಟಲ್ಲಿ ಕ್ರಾಸ್ ತೊಗೊಳ್ಳಿ. ನೋಡಿ, ಹಿಂದ್ಗಡೆ ಬಂದಾಗ ಹೀಗೆ ಬಂದು ನಿಮ್ಮ ರಿಂಗ್ ಫಿಂಗರಲ್ಲಿ ಹಿಂಗೆ ಇಟ್ಕೊಳ್ಳಿ. ಕ್ರೋಶ ಇನ್ನು ಕಲಿತಾ ಇದ್ದರೆ ನೀವು ಈ ದಾರನ ಲೂಸಾಗಿ ಇಟ್ಕೊಂಡು ಹಿಂಗೆ ಎಳ್ಕೊಂಡು ನೋಡಿ, ಫಸ್ಟ್ ಥ್ರೆಡ್ಡಿಂದ ಒಳಗೆ ಹೋಗಿ ಹಿಂದ್ಗಡೆ ಥ್ರೆಡ್ಡನ್ನು ಮುಂದಕ್ಕೆ ಎಳ್ಕೊಂಡು ಈ ಥ್ರೆಡ್ಸ್ನ ಹಿಂಗೆ ಎಳ್ಕೊಂಡು ಬಂದರೆ ಒಂದು ಬೇಸಿಕ್ ನಾಟ್ ರೆಡಿ ಆಗುತ್ತೆ. ನೋಡಿ, ಗೊತ್ತಾಯ್ತಾ? ಇವಾಗ ನಾನು ನಿಮಗೆ ಕ್ರೋಶಾದಲ್ಲಿ ಹೇಗೆ ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ. ನಾನು ಉಲ್ಲನ್ ದಪ್ಪ ಇರೋದ್ರಿಂದ ನಾನು ಯೂಸ್ ಮಾಡ್ತಿರೋ ಕ್ರೋಶೆ ಹುಕ್ ಬಂದು ನೋಡಿ, ಈ ಸೈಜ್ ಕ್ರೋಶ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೇಮ್ ನಾವು ಏನು ಫಸ್ಟ್ ಒನ್ನಿಗೆ ಮಾಡ್ಕೊಂಡಿದ್ವಿ ಹಾಗೆ ಇಲ್ಲಿಗೆ ಬಂದು ಹಿಂಗೆ ಸುತ್ತಕೊಂಡು ಕ್ರಾಸಾಗಿ ಹಿಂದಕ್ಕೆ ಹೋದರೆ ಈ ಕ್ರೋಶನ ಫಸ್ಟ್ ಥ್ರೆಡ್ಡಿಂದ ಒಳಗೆ ಹೋಗ್ಬಿಟ್ಟು ಸೆಕೆಂಡ್ ಥ್ರೆಡ್ನ ಫಸ್ಟ್ ಥ್ರೆಡ್ಡಿಂದ ಒಳಗೆ ಎಳ್ಕೊಂಬರಬೇಕು. ನೋಡಿ, ಇದು ಒಂದು ಬೇಸಿಕ್ ನಾಟ್ ರೆಡಿ ಆಯಿತು. ನೀವು ಇನ್ನೂ ಕ್ರೋಶ ಕಲಿಯೋರಾಗಿದ್ದರೆ ಖಂಡಿತವಾಗ್ಲೂ ಕೈಯಲ್ಲಿ ಟ್ರೈ ಮಾಡಿ ನೋಡಿ. ಕ್ರೋಶ ಗೊತ್ತಿರೋರಾದರೆ ಇದೆಲ್ಲ ಗೊತ್ತಿರುತ್ತೆ. ಕಲಿತಾ ಇದ್ದರೆ ಕ್ರೋಶದಲ್ಲೇ ಟ್ರೈ ಮಾಡಿ. ಇವಾಗ ನಾವು ಬೇಸಿಕ್ ನಾಟ್ ಹಾಕ್ಕೊಳ್ಳೋದನ್ನ ನೋಡ್ಕೊಂಡ್ವಿ. ಈಗ ನಾವು ಜಡೆ ಹೇಗೆ ಎಣ್ಕೊಳ್ಳೋದು, ಒಂದು ಬೇಸ್ ಬೇಕಲ್ವಾ, ಯಾವುದೇ ಒಂದು ಡಿಸೈನ್ ಹಾಕುವಾಗ ಬೇಸ್ ಬೇಕಲ್ವಾ, ಅದಕ್ಕೆ ಜಡೆ ಹೇಗೆ ಎಣ್ಕೊಳ್ಳೋದು ನೋಡೋಣ. ಹೀಗೆ ಈ ಕೈಯಲ್ಲಿ ನೋಡಿ, ಇಲ್ಲಿ ಥ್ರೆಡ್ ಸಪೋರ್ಟ್ ನಾನು ಕೆಳಗಡೆ ಹಿಂಗೆ ಇಟ್ಕೊಂಡಿದ್ದೀನಿ. ಥಂಬ್ ಮತ್ತು ಈ 3 ಫಿಂಗರ್ಸ್ ನಂಗೆ ಸಪೋರ್ಟ್ ಮಾಡ್ತಾಯಿದೆ. 4 ಫಿಂಗರಲ್ಲಿ ನಾನು ಈ ಥ್ರೆಡ್ನ ಹೀಗೆ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲ ನೀವು ಹಿಂಗೂ ಸುತ್ಕೊಳ್ಬಹುದು. ಫಸ್ಟ್ ಟೈಮ್ ಮಾಡ್ತಿರೋದ್ರೆ ಈ ಥರ ಸುತ್ಕೊಳ್ಳಿ. ಸುತ್ತುತ್ತಾ ಇದನ್ನು ಹಾಕ್ಕೊಳ್ಳೋ ಸಂದರ್ಭದಲ್ಲಿ ಹಿಂಗೆ ಬಿಡ್ತಾ ಬರಬಹುದು. ಇಲ್ಲ ಅಂದರೆ ಒಂದೇ ಸಲ ತೊಗೊಳ್ತೀನಿ ಅಂತ ಅನ್ನೋದಾದರೆ ನೋಡಿ, ಹಿಂಗೆ ಸುತ್ಕೊಂಬಿಡಿ. ಹಿಂಗೆ ಸುತ್ಕೊಂಡು ಹಿಂಗೆ ಹಿಡ್ಕೊಂಡು ಬಿಡ್ತಾ ಬರಬೇಕು. ಆಗ ಇಲ್ಲಿ ಎಣಿತಾ ಹೋಗ್ಬೋದು. ಅಬ್ಸರ್ವ್ ಮಾಡಿ ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ. ಈ ಕೈಯಲ್ಲಿ ಕ್ರೋಶನ ಯಾವಾಗಲೂ ಮಧ್ಯದ ಬೆರಳು ಮತ್ತು ಹೆಬ್ಬೆರಳಲ್ಲಿ ಇಟ್ಕೋಬೇಕು. ಬಲಗೈಯಲ್ಲಿ ಇಟ್ಕೊಂಡು ಈ ಕ್ರೋಶ ಎಂಡೇನಿದೆ ಅದು ನಿಮಗೆ ಇಲ್ಲಿ ಸಪೋರ್ಟ್ ಮಾಡ್ತಾ ಇರಬೇಕು. ಹಾಕುವಾಗ ತೆಗಿವಾಗ ಹೀಗೆ. ಲಾಸ್ಟಲ್ಲಿ ಯಾವಾಗ ನಾವು ಇದನ್ನು ಹಿಂಗೆ ಎಳೆದು ಒಳಗೆ ಹಾಕ್ತೀವಿ, ರಿಂಗ್ ಎತ್ಕೊಳ್ತೀವಿ, ಆ ಸಂದರ್ಭದಲ್ಲಿ ಈ ತೋರು ಬೆರಳೇನಿದೆ ಅದು ನಿಮಗೆ ಸಪೋರ್ಟ್ ಮಾಡಬೇಕು. ನೋಡಿ, ಹಿಂಗೆ ಎಳ್ಕೊಂಡು ಹೀಗೆ ತೆಗಿಯುವಾಗ ತೋರು ಬೆರಳು ಇದಕ್ಕೆ ಗಟ್ಟಿಯಾಗಿ ಇಟ್ಕೊಳ್ಳೋಕ್ಕೆ ಸಪೋರ್ಟ್ ಮಾಡುತ್ತೆ. ಕ್ರೋಶ ಹಿಂದಕ್ಕೆ ಸಪೋರ್ಟ್ ಮಾಡುತ್ತೆ. ಮತ್ತು ಇದೆರಡು ಮಧ್ಯದ ಬೆರಳು ಮತ್ತು ಹೆಬ್ಬೆರಳು ಇದನ್ನು ಹಿಡ್ಕೊಂಡಿರುತ್ತೆ. ಇದಿಷ್ಟು ನಾವು ಫಸ್ಟ್ ಕಲ್ತ್ಕೊಳ್ಬೇಕು. ಥ್ರೆಡ್ ಹಿಡಿಯೋಕ್ಕೆ ಬರಲ್ಲ, ಕ್ರೋಶ ಹಿಡಿಯೋಕ್ಕೆ ಬರಲ್ಲ ಅಂದರೆ ನಿಮಗೆ ಪ್ರಾಕ್ಟೀಸ್ ಮಾಡಿ ನಿಮಗೆ ನಿಧಾನಕ್ಕೆ ಪರ್ಫೆಕ್ಷನ್ ಬರ್ತಾ ಹೋಗುತ್ತೆ ಹಿಡಿಯೋದೆಲ್ಲ. ಬೇಸಿಕ್ ಕಲಿತಿರೋರು, ಇನ್ನೂ ಕಲಿತಾ ಇರೋರು ದಿನ ಒಂದಷ್ಟು ಜಡೆನ ಎಣ್ದು ಡೈಲಿ ಪ್ರಾಕ್ಟೀಸ್ ಮಾಡಿ. ಇವಾಗ ನಾನು ಹೇಗೆ ಇಟ್ಕೋಬೇಕು ಥ್ರೆಡ್ ಮತ್ತು ಕ್ರೋಶ ಅಂತ ಹೇಳಿದ್ದೀನಿ. ಜಡೆ ಹೇಗೆ ಎಣ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನೋಡಿ, ಹಿಂಗೆ ಇಟ್ಕೊಂಡಿರ್ತೀರ. ಕ್ರೋಶನ ಇದರಿಂದ ಒಂದು ಸುತ್ಕೊಳ್ಳಿ. ಆಮೇಲೆ ಆ ಕ್ರೋಶದಿಂದ ನಾವು ಆಲ್ರೆಡಿ ಹಾಕಿರುವಂಥ ಒಂದು ನಾಟ್ ಒಳಗೆ ಈ ರಿಂಗನ್ನು ಎತ್ಕೊಳ್ಳಿ. ಗೊತ್ತಾಯ್ತು? ಹಿಂಗೆ ಎತ್ಕೊಂಡ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ಥ್ರೆಡ್ ನಮಗೆ ಬೇಕಾಯಿತು. ಈಕ್ವಲಾಗಿ ಹಿಂಗೆ ಹಿಂದೆ ಹೋಗುತ್ತೆ, ಈಕ್ವಲಾಗಿ ಇಲ್ಲಿ ಕೂಡ ಬಿಡ್ತಾ ಬರುತ್ತೀವಿ. ನೋಡಿ, ಈಗ ಮತ್ತೆ ಇನ್ನೊಂದು ಸಲ
ಥ್ರೆಡ್ ತಗೊಂಡು ಇದರ ಒಳಗಿಂದ ರಿಂಗ್ ಎತ್ಕೊಳ್ತೀವಿ. 2ನೇ ರಿಂಗ್ ಆಯಿತು. ಈಗ ಮತ್ತೆ 3ನೇ ಸಲ ಹಿಂಗೆ ತಗೊಳ್ತೀವಿ, ಮತ್ತು ಒಳಗಡೆಯಿಂದ ರಿಂಗ್ ಎತ್ಕೊಳ್ತೀವಿ. ನೋಡಿ 3ನೇದಾಯಿತು. ಈಗ ಮತ್ತೆ ಹಿಂಗೆ ಸುತ್ಕೊಳ್ತೀವಿ ಕ್ರೋಶಾಗೆ, ಮತ್ತು ಇದರೊಳಗಿಂದ ರಿಂಗ್ ಎತ್ಕೊಳ್ತೀವಿ. ಗೊತ್ತಾಗ್ತಿದೆ ಅಲ್ವಾ? ಬೇಸಿಕ್ ಕ್ರೋಶಾನ ಇನ್ನೂ ಕಲಿತಾ ಇದ್ದರೆ ಖಂಡಿತ ಅವ್ರಿಗೋಸ್ಕರ ಇದನ್ನು ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ಈ ಥ್ರೆಡ್ ಹಿಡ್ಕೊಳ್ಳೋದು, ಕ್ರೋಶ ಹಿಡ್ಕೊಳ್ಳೋದು ಬರಲಿಲ್ಲ, ಒಂದು ಬೇಸಿಕ್ ಜಡೆ ಹಾಕೋಕ್ಕೆ ಬರಲಿಲ್ಲ ಅಂದರೆ ನೀವು ಡಿಸೈನ್ಸ್ ಹಾಕುವಾಗ ಕಷ್ಟ ಆಗುತ್ತೆ. ಹಾಗಾಗಿ ಈ ಬೇಸಿಕ್ ನೀವು ಯಾವುದೇ ಒಂದು ಉಲ್ಲನ್ ಅಥವಾ ಥ್ರೆಡ್ ವರ್ಕ್ಸ್ ಮಾಡುವಾಗ ಈ ಒಂದು ಬೇಸಿಕ್ಸ್ ಖಂಡಿತವಾಗ್ಲೂ ಬೇಕು. ದಪ್ಪ ಕ್ರೋಶ ತೊಗೊಳ್ಳಿ, ದಪ್ಪ ಉಲ್ಲನ್ ತೊಗೊಳ್ಳಿ, ಪ್ರಾಕ್ಟೀಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಮತ್ತು ಈ ಹೆಬ್ಬೆರಳು, ಮಧ್ಯದ ಬೆರಳು ಯೂಸ್ ಮಾಡಿ ಇದನ್ನು ಸುತ್ಕೊಳ್ತಾ ಇದ್ದೀನಿ, ಮತ್ತು ಅದರ ಒಳಗಿಂದ ರಿಂಗನ್ನು ಎತ್ಕೊಳ್ತಾ ಇದ್ದೀನಿ. ಇದು ಬೇಸಿಕ್ಕಾಗಿ ನಾವು ಜಡೆ ಹಾಕುವ ರೀತಿ. ನೋಡಿ ನೋಡಿ, ಇಷ್ಟು ಜಡೆ ಆಲ್ರೆಡಿ ಹಾಕಿದ್ದೀವಿ. ಇದು ನಮಗೆ ಬೇಕಾಗಿರುವಂಥ ಬೇಸಿಕ್. ಈ ದಾರಾನ ಹಿಂಗೆ ಹಾಕ್ಕೊಳ್ಳೋಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಸಿಂಗಲ್ ಅಂದರೆ, ಇದು ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಈ ದಾರಾನ ಹೀಗೆ ಸುತ್ಕೊಳ್ಳಿ. ಸುತ್ಕೊಂಡ್ಮೇಲೆ ನೋಡಿ ಭಾಳ ಕಮ್ಮಿ ಬರುತ್ತೆ. ಆಮೇಲೆ ಇದನ್ನು ಆ್ಯಸ್ ಯೂಶುವಲ್ ಹೆಬ್ಬೆರಳು, ತೋರ್ಬೆರಳು ಬಲಗೈಯಲ್ಲಿ ಹಿಂಗೆ ಎಣಿತಾ ಬಂದಂಗೆ ನಿಮಗೆ ಇಲ್ಲಿ ಥ್ರೆಡ್ಡು ಬಿಡ್ತಾ ಹೋಗಬೇಕಾಗುತ್ತೆ. ಅದು ನಿಮ್ಮ ಅಳತೆಗೆ ಗೊತ್ತಾಗುತ್ತೆ, ಹಂಗೆ ಮಾಡ್ಕೊಂಡು ಹೋದರೆ ಆಗುತ್ತೆ. ನೋಡಿ, ಈಗ ಒಂದು ಎಣೆದು ಬಿಟ್ಟೆ, ಇವಾಗ ಮತ್ತೆ 2 ಹೆಣ್ಕೊಂಡ್ಮೇಲೆ ದಾರ ಸಣ್ಣ ಆಯಿತು. ಮತ್ತು 2ನೇದಾದ್ಮೇಲೆ ನಾನು ಇದನ್ನು ಬಿಡ್ತಾಯಿದ್ದೀನಿ, ಮತ್ತು ಎಣಿತಾ ಇದ್ದೀನಿ. ಮತ್ತು ನನಗೆ ಥ್ರೆಡ್ ಬೇಕು, ಹಿಂಗೆ ಎಳ್ಕೊಂಡು ಇದನ್ನು 1 2 3 ಸುತ್ತಕೊಂಡೆ. ಈಗ ಮತ್ತೆ ನನಗೆ ಎಣಿತಾ ಹೋಗ್ತೀನಿ. 1 ಎಣಿದ ತಕ್ಷಣ ನಂಗೆ ದಾರ ಚಿಕ್ಕದಾಯ್ತಲ್ವಾ, ಒಂದು ಥ್ರೆಡ್ ಬಿಡ್ತಾ ಇದ್ದೀನಿ. ಮತ್ತು ಇಲ್ಲಿ ನನಗೆ ಎಷ್ಟು ಎಣಿಬೋದೋ ಅಷ್ಟನ್ನು 1 2 ಎಣ್ಕೊಂಡೆ ಅಲ್ವಾ, ಮತ್ತು ಥ್ರೆಡ್ ಚಿಕ್ಕದಾಯ್ತಲ್ವಾ, ಮತ್ತೆ ಒಂದು ರೌಂಡ್ ಬಿಡ್ತೀನಿ. ಇದೇ ರೀತಿ ನೀವು ಮಾಡ್ತಾ ಮಾಡ್ತಾ ಕಲಿತಾ ಹೋಗ್ತೀರ. ಇವತ್ತಿನ ನನ್ನ ಈ ಬೇಸಿಕ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಖಂಡಿತ ಕ್ರೋಶ ಕಲ್ತ್ಕೊಳ್ಳಿ, ಮನೆಯಲ್ಲೇ ಸಾಧ್ಯವಾದಷ್ಟು ವುಲನ್ ಐಟಮ್ಸ್ನ ಹಾಕಿ. ಟೈಮ್ ಕೂಡ ಕಳೆಯುತ್ತೆ. ಯಾವುದೋ ಒಂದು ಒಳ್ಳೆ ಐಟಮ್ನ ಮನೇಲಿ ಮಾಡಿಕೊಂಡೆ, ಒಳ್ಳೆ ಡಿಸೈನ್ನ ಮನೇಲಿ ಮಾಡಿದೆ ಅನ್ನೋ ಖುಷಿ ಕೂಡ ಸಿಗುತ್ತೆ. ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಆತ್ಮೀಯ ಕೇಳುಗರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡದ ಚಾನಲ್ ಆದ ಆತ್ಮೀಯ ಕೇಳುಗರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆತ್ಮೀಯ ಕೇಳುಗರೆ, ನಮಸ್ಕಾರ.